ವೀಕ್ಷಕರೇ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ನಿನ್ನೆ ಪ್ಯಾನ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಯಾರಾದರೂ ಎಂಪ್ಲಾಯೀಸ್ ಇದ್ದರೆ ಅವ್ರಿಗೆ ಸಂಬಳ ಬೇಕು ಅಂದರೆ ಅವರಿಗೆ ಕಡ್ಡಾಯವಾಗಿ ಪ್ಯಾನ್ ನಂಬರ್ ಇರಲೇಬೇಕಾಗುತ್ತೆ. ಹಾಗಾಗಿ ಎಲ್ಲ ಉದ್ಯೋಗಿಗಳು ಪ್ಯಾನ್ ನಂಬರ್ ತಗೊಂಡಿರ್ತಾರೆ. ಅದೇ ರೀತಿ ಈ ಬೀದಿ ವ್ಯಾಪಾರ ಮಾಡೋರಾಗಿರ್ಬೋದು, ಉದಾಹರಣೆಗೆ ತರಕಾರಿ ಅಂಗಡಿ ವ್ಯಾಪಾರ ಇರ್ಬೋದು, ಬೀಡಾ ಸ್ಟಾಲ್ ಇರ್ಬೋದು, ಆ ಥರ ಒಂದು ಸಣ್ಣ ಉದ್ಯೋಗಿಗಳ ವ್ಯಾಪಾರಸ್ಥರು ಕೂಡ ಅವ್ರ ಬ್ಯಾಂಕ್ ಅಕೌಂಟ್ ಹೋಗಿ ಓಪನ್ ಮಾಡಬೇಕು ಅಂತಂದರೆ ಪ್ಯಾನ್ ನಂಬರ್ ಬೇಕಾಗುತ್ತೆ. ಅವರು ಪ್ಯಾನ್ ನಂಬರ್ ತಗೊಂಡ್ರೇ ಅವ್ರಿಗೆ ಬ್ಯಾಂಕ್ ಅಕೌಂಟ್ ಓಪನ್ ಆಗುತ್ತೆ. ಆ ಥರ ಅವರು ತಗೊಂಡಿರುವಾಗ ಅದನ್ನು ದಯಮಾಡಿ ಬೇರೆ ಯಾರಾದರೂ ಅದನ್ನು ಕೇಳಿದಾಗ, ನಾನು ಯಾವುದೋ ಒಂದು ವ್ಯವಹಾರ ಮಾಡ್ತಾ ಇದ್ದೀನಿ, ನಿನ್ನ ಪ್ಯಾನ್ ನಂಬರ್ ಬೇಕು ಅಂದಾಗ ದಯಮಾಡಿ ಕೊಡಬೇಡಿ. ಈ ಪ್ಯಾನ್ ನಂಬರ್ ಇರೋದ್ರಿಂದನೇ ನೀವು ಒಂದು IT ರಿಟರ್ನ್ ಫೈಲ್ ಮಾಡೋಕ್ಕಾಗುತ್ತೆ. IT ರಿಟರ್ನ್ ಫೈಲ್ ಮಾಡೋದ್ರಿಂದನೇ ನೀವು ಏನಾದರೂ ಸಾಲ ಪಡಿಬೇಕು ಅಂತಂದರೆ ಅನುಕೂಲ ಆಗುತ್ತೆ. ಯಾರಾದರೂ ವಿದೇಶ ಪ್ರಯಾಣ ಹೋಗಬೇಕು ಅಂತಂದರೆ ಅನುಕೂಲ ಆಗುತ್ತೆ. ನಿಮ್ಮ ಮಕ್ಕಳೇನಾದರೂ ಹೈಯರ್ ಎಜುಕೇಷನ್ ಹೋಗ್ತಾ ಇದ್ದರೆ ಸಾಲ ಬೇಕು ಅಂತಂದರೆ ಬ್ಯಾಂಕಲ್ಲಿ ಪ್ಯಾನ್ ನಂಬರ್ ಬೇಕಾಗುತ್ತೆ. ಆದ್ದರಿಂದ ಈ ಪ್ಯಾನ್ ನಂಬರ್ ಅನ್ನೋದು ತುಂಬ ಅತ್ಯವಶ್ಯಕ, ಎಲ್ಲರೂ ಪಡಿಲೇಬೇಕು. ಅದನ್ನು ಜವಾಬ್ದಾರಿಯುತವಾಗಿ ಯೂಸ್ ಮಾಡಬೇಕು. ಈ ಪ್ಯಾನ್ ನಂಬರ್ ಪಡೆಯೋದಕ್ಕೋಸ್ಕರ ಕಾರ್ವಿ, ಬಜಾಜ್ ಫೈನಾನ್ಷಿಯಲ್ ಅಂತ ಹಲವಾರು ಸಂಸ್ಥೆಗಳಿಗೆ ಇವರು ಔಟ್ಸೋರ್ಸ್ ಮಾಡಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು. ಈ ದೊಡ್ಡ ದೊಡ್ಡ ನಗರಗಳಲ್ಲಿ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಚಿಕ್ಕ ಊರುಗಳಲ್ಲಿ ಕೂಡ ಅವರ ಆಡಿಟರ್ಸ್ ಇರ್ತಾರೆ, ಅಥವಾ ಬ್ಯಾಂಕ್ಗಳಲ್ಲಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಈ ಸೇವೆ ಬಗ್ಗೆ ಕೇಳಿದಾಗ ಅವ್ರು ನಿಮ್ಗೆ ತಿಳಿಸ್ತಾರೆ ಎಲ್ಲಿ ಹೋಗಿ ನೀವು ಈ ಪ್ಯಾನ್ ನಂಬರ್ನ ಪಡಿಬೇಕು ಅಂತ. ಅದಕ್ಕೆ ಅರ್ಜಿ ತುಂಬಿ, ಅದಕ್ಕೆ ಫೋಟೋ ಇದೆ, 2 ಫೋಟೋ ಹಾಕಿ ಅದರಲ್ಲಿರೋ ಮಾಹಿತಿಗಳನ್ನೆಲ್ಲ ತುಂಬಿಸಿ ನೀವು ಅದಕ್ಕೆ ನಿಗದಿತ ಶುಲ್ಕ ಇರುತ್ತೆ, ಫೀಸ್, ಅದನ್ನು ಕೊಟ್ಬಿಟ್ಟು ನೀವು ಕೊಟ್ಟರೆ 15 ದಿನದಲ್ಲಿ ನಿಮ್ಮ ಮನೆಗೆ ಕೊರಿಯರಲ್ಲಿ ಪ್ಯಾನ್ ಕಾರ್ಡ್ ಬರುತ್ತೆ. ಅದನ್ನು ನೀವು ತುಂಬ ಜೋಪಾನವಾಗಿ ಇಟ್ಕೋಬೇಕು. ಈಗ ಬಹಳಷ್ಟು ಜನ ಹೇಳ್ತಾರೆ ನನಗೆ ಪ್ಯಾನ್ ಕಾರ್ಡ್ ಕಳೆದೋಯ್ತು ಅಂತಂದ್ಬಿಟ್ಟು. ಅಂಥವ್ರು ಕೂಡ ಪ್ಯಾನ್ ನಂಬರ್ ಒಂದು ಸಲ ನಿಮಗೆ ಅದು ಅಲಾಟ್ ಆದರೆ ಇನ್ನು ಜೀವಮಾನ ಪೂರ್ತಿ ನಿಮಗೆ ಅದು ಒಂದೇ ನಂಬರ್ ಇರುತ್ತೆ. ಯಾರು ದಯಮಾಡಿ 2 ನಂಬರ್ಗಳನ್ನು ತಗೋಬೇಡಿ. 2 ನಂಬರ್ ತಗೊಳ್ಳೋದು ಅದು ಕಾನೂನು ರೀತಿಯ ಅಪರಾಧ. ಅದು ನಿಮಗೆ ಸುಮಾರು 10,000 ರೂಪಾಯಿವರೆಗೂ ದಂಡ ವಿಧಿಸ್ಬೋದು ಆದಾಯ ತೆರಿಗೆ ಇಲಾಖೆಯವರು. ಹಾಗಾಗಿ ನೀವು ಒಂದು ಪ್ಯಾನ್ ನಂಬರ್ ತಗೊಂಡ್ಮೇಲೆ ಅದೇ ಪ್ಯಾನ್ ನಂಬರ್ನ ದಯವಿಟ್ಟು ಬಳಸಿ.